ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 2026 ಜೂನ್ 29ರಂದು ಆಚರಿಸಲಾಗುವ ಜ್ಯೇಷ್ಠ ಪೌರ್ಣಮಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜ್ಯೇಷ್ಠ ಪೌರ್ಣಮಿಯ ಮಹತ್ವವೇನು? ವಟಪೂರ್ಣಿಮಾ ವ್ರತ ಯಾಕೆ ಆಚರಿಸಲಾಗುತ್ತದೆ? ಸತಿ ಸಾವಿತ್ರಿ ಮತ್ತು ಸತ್ಯವಾನ್ ಅವರ ಕಥೆ ಏನು? ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಹೇಗೆ ಮಾಡಬೇಕು? ವ್ರತದ ಸಮಯದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು? ಯಾವ ದಾನಗಳನ್ನು ಮಾಡಿದರೆ ವಿಶೇಷ ಪುಣ್ಯ ದೊರೆಯುತ್ತದೆ? ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಜ್ಯೇಷ್ಠ ಪೌರ್ಣಮಿಯ ತಿಥಿ ಮತ್ತು ಸಮಯ. 2026ರಲ್ಲಿ ಜ್ಯೇಷ್ಠ ಪೌರ್ಣಮಿಯು ಜೂನ್ 29ರಂದು ಸೋಮವಾರದಂದು ಆಚರಿಸಲಾಗುತ್ತದೆ. ಪೌರ್ಣಮಿ ತಿಥಿಯು ಮುಂಜಾನೆ 3:06 ಆರಂಭವಾಗುತ್ತದೆ. ಮುಂದಿನ ದಿನ ಜೂನ್ 30ರಂದು ಬೆಳಗ್ಗೆ 5:26 ಮುಕ್ತಾಯವಾಗುತ್ತದೆ. ಈ ಅವಧಿಯು ಅತ್ಯಂತ ಪವಿತ್ರವಾದ ಕಾಲವಾಗಿದೆ. ಈ ದಿನ ವಿಷ್ಣು, ಲಕ್ಷ್ಮೀದೇವಿ, ಚಂದ್ರದೇವ ಹಾಗೂ ವಟವೃಕ್ಷದ ಆರಾಧನೆಗೆ ವಿಶೇಷ ಮಹತ್ವವಿದೆ. ಜ್ಯೇಷ್ಠ ಪೌರ್ಣಮಿಯ ಮಹತ್ವ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಪೌರ್ಣಮಿಯೂ ವಿಶೇಷವಾಗಿದೆ. ಆದರೆ ಜ್ಯೇಷ್ಠ ಮಾಸದಲ್ಲಿ ಬರುವ ಪೌರ್ಣಮಿಗೆ ಅತ್ಯಂತ ವಿಶೇಷ ಸ್ಥಾನವಿದೆ. ಈ ದಿನ ಚಂದ್ರನು ತನ್ನ ಸಂಪೂರ್ಣ ಕಳೆ ಮತ್ತು ಶಕ್ತಿಯನ್ನು ಹೊಂದಿರುತ್ತಾನೆ ಎಂದು ನಂಬಲಾಗಿದೆ. ಪೌರ್ಣಮಿಯ ದಿನ ಮಾಡಿದ ಜಪ, ತಪ, ಪೂಜೆ ಮತ್ತು ದಾನಗಳು ಅನೇಕ ಪಟ್ಟು ಪುಣ್ಯವನ್ನು ನೀಡುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ದಿನ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡಿದರೆ ಮನೆಗೆ ಲಕ್ಷ್ಮೀ ಕಟಾಕ್ಷ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಕುಟುಂಬದ ಸದಸ್ಯರ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ವೃದ್ಧಿಯಾಗುತ್ತದೆ. ವಟಪೂರ್ಣಿಮಾ ಎಂದರೇನು? ವಟ ಎಂದರೆ ಆಲದ ಮರ. ಪೌರ್ಣಿಮೆಯ ದಿನ ಆಲದ ಮರವನ್ನು ಪೂಜಿಸುವುದರಿಂದ ಈ ಹಬ್ಬಕ್ಕೆ ವಟ ಪೌರ್ಣಿಮಾ ಎಂಬ ಹೆಸರು ಬಂದಿದೆ. ಹಿಂದೂ ಧರ್ಮದಲ್ಲಿ ಆಲದ ಮರವನ್ನು ತ್ರಿಮೂರ್ತಿಗಳ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮದೇವರು ಬೇರುಗಳಲ್ಲಿ ನೆಲೆಸಿದ್ದಾರೆ, ವಿಷ್ಣು ದೇವರು ಕಾಂಡದಲ್ಲಿ ನೆಲೆಸಿದ್ದಾರೆ, ಶಿವನು ಶಾಖೆಗಳಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಆಲದ ಮರದ ಪೂಜೆಗೆ ವಿಶೇಷ ಮಹತ್ವವಿದೆ. ಸತಿ ಸಾವಿತ್ರಿಯ ಸಂಪೂರ್ಣ ಕಥೆ. ಈಗ ವಟಪೂರ್ಣಿಮೆಯ ಮೂಲವಾದ ಸತಿ ಸಾವಿತ್ರಿಯ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ವರ್ಷಗಳ ಹಿಂದೆ ಅಶ್ವಪತಿ ಎಂಬ ರಾಜನು ಇದ್ದನು. ಅವನಿಗೆ ಸಂತಾನ ಇರಲಿಲ್ಲ. ಆ ಕಾರಣದಿಂದ ಅವನು ದೇವಿ ಸಾವಿತ್ರಿಯನ್ನು ಆರಾಧಿಸುತ್ತಾ ದೀರ್ಘಕಾಲದ ತಪಸ್ಸು ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿದ ದೇವಿಯು ಒಬ್ಬ ಮಗಳನ್ನು ಅನುಗ್ರಹಿಸಿದಳು. ಆ ಮಗಳಿಗೆ ಸಾವಿತ್ರಿ ಎಂಬ ಹೆಸರನ್ನಿಟ್ಟರು. ಸಾವಿತ್ರಿಯು ಅತ್ಯಂತ ಸುಂದರಳು, ಬುದ್ಧಿವಂತೆ ಮತ್ತು ಧರ್ಮನಿಷ್ಠಳಾಗಿದ್ದಳು. ವಯಸ್ಸಿಗೆ ಬಂದ ನಂತರ ಅವಳಿಗೆ ವರನನ್ನು ಹುಡುಕಲು ರಾಜನು ಸೂಚಿಸಿದನು. ಸಾವಿತ್ರಿಯು ಹಲವು ರಾಜ್ಯಗಳಲ್ಲಿ ಸಂಚರಿಸಿ ಕೊನೆಗೆ ಸತ್ಯವಾನ್ ಎಂಬ ರಾಜಕುಮಾರನನ್ನು ಆಯ್ಕೆ ಮಾಡಿಕೊಂಡಳು. ಆದರೆ ಮಹರ್ಷಿ ನಾರದರು ಒಂದು ಭಯಾನಕ ಸತ್ಯವನ್ನು ತಿಳಿಸಿದರು. ಸತ್ಯವಾನ ಅತ್ಯಂತ ಸದ್ಗುಣಿಯು, ಆದರೆ ಅವನ ಆಯುಷ್ಯವು ಕೇವಲ ಇನ್ನು 1 ವರ್ಷ ಮಾತ್ರ ಉಳಿದಿದೆ ಎಂದು ಹೇಳಿದರು. ಎಲ್ಲರೂ ಸಾವಿತ್ರಿಗೆ ಬೇರೆ ವರನನ್ನು ಆಯ್ಕೆ ಮಾಡಿಕೊಳ್ಳಲು ಸಲಹೆ ನೀಡಿದರು. ಆದರೆ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಒಮ್ಮೆ ಆಯ್ಕೆ ಮಾಡಿದ ಪತಿಯೇ ನನ್ನ ಜೀವನದ ಪತಿ ಎಂದು ದೃಢವಾಗಿ ಹೇಳಿದಳು. ನಂತರ ಸತ್ಯವಾನ್ ಮತ್ತು ಸಾವಿತ್ರಿ ವಿವಾಹವಾದರು. ಅವರು ಅರಣ್ಯದಲ್ಲಿ ಸರಳ ಜೀವನ ನಡೆಸುತ್ತಿದ್ದರು. 1 ವರ್ಷ ಕಳೆಯುತ್ತಿದ್ದಂತೆ ನಾರದರು ಹೇಳಿದ ದಿನ ಸಮೀಪಿಸಿತು. ಆ ದಿನ ಸಾವಿತ್ರಿಯು ಕಠಿಣ ಉಪವಾಸ ಮತ್ತು ಪ್ರಾರ್ಥನೆ ಮಾಡುತ್ತಿದ್ದಳು. ಸತ್ಯವಾನ್ ಕಾಡಿಗೆ ಮರ ಕಡಿಯಲು ಹೋದಾಗ ಸಾವಿತ್ರಿಯು ಅವನ ಜೊತೆ ಹೋದಳು. ಹಠಾತ್ತನೆ ಸತ್ಯವಾನನಿಗೆ ತಲೆನೋವು ಕಾಣಿಸಿಕೊಂಡಿತು. ಅವನು ಸಾವಿತ್ರಿಯ ಮಡಿಲಲ್ಲಿ ತಲೆ ಇಟ್ಟು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿದನು. ಸ್ವಲ್ಪ ಸಮಯದ ನಂತರ ಅವನ ಪ್ರಾಣ ಹೊರಟಿತು. ಆ ಕ್ಷಣದಲ್ಲಿ ಯಮಧರ್ಮರಾಜನು ಪ್ರತ್ಯಕ್ಷನಾದನು. ಅವನು ಸತ್ಯವಾನನ ಆತ್ಮವನ್ನು ತೆಗೆದುಕೊಂಡು ಹೋಗಲು ಆರಂಭಿಸಿದನು. ಆದರೆ ಸಾವಿತ್ರಿ ಯಮನ ಹಿಂದೆ ನಡೆಯಲು ಪ್ರಾರಂಭಿಸಿದಳು. ಯಮನು ಹಲವು ಬಾರಿ ಹಿಂದಿರುಗುವಂತೆ ಹೇಳಿದನು. ಆದರೆ ಸಾವಿತ್ರಿಯು ತನ್ನ ಪತಿಯ ಮೇಲಿನ ಭಕ್ತಿ ಮತ್ತು ಧರ್ಮದ ಬಗ್ಗೆ ಮಾತನಾಡುತ್ತಲೇ ಹೋದಳು.
ಅವಳ ಮಾತುಗಳಿಂದ ಮೆಚ್ಚಿದ ಯಮನು 3 ವರಗಳನ್ನು ನೀಡಿದನು. ಮೊದಲು ಅವಳ ಮಾವನಿಗೆ ರಾಜ್ಯವನ್ನು ಮರಳಿ ನೀಡಿದನು. ನಂತರ ತನ್ನ ತಂದೆಗೆ 100 ಮಕ್ಕಳ ವರ ಬೇಕು ಎಂದು ಕೇಳಿದಳು. ಅದಕ್ಕೂ ಯಮನು ಒಪ್ಪಿದನು. ನಂತರ ಸಾವಿತ್ರಿಯು ತನಗೂ 100 ಮಕ್ಕಳಾಗಲಿ ಎಂಬ ವರವನ್ನು ಕೇಳಿದಳು. ಅದಕ್ಕೂ ಯಮ ಒಪ್ಪಿದನು. ಆಗ ಸಾವಿತ್ರಿಯು ಯಮನನ್ನು ಪ್ರಶ್ನಿಸಿದಳು, ನನ್ನ ಪತಿಯೇ ಇಲ್ಲದೆ ನನಗೆ ಮಕ್ಕಳು ಹೇಗೆ ಆಗುತ್ತಾರೆ? ತನ್ನ ಮಾತನ್ನು ಉಳಿಸಿಕೊಳ್ಳಲು ಯಮನು ಸತ್ಯವಾನನ ಪ್ರಾಣವನ್ನು ಮರಳಿ ನೀಡಿದನು. ಹೀಗೆ ಸಾವಿತ್ರಿಯ ಭಕ್ತಿ, ಬುದ್ಧಿವಂತಿಕೆ ಮತ್ತು ಪತಿವ್ರತ ಧರ್ಮದ ಶಕ್ತಿಯಿಂದ ಸತ್ಯವಾನ್ ಮತ್ತೆ ಜೀವಂತವಾದನು. ಈ ಘಟನೆಯ ಸ್ಮರಣಾರ್ಥವೇ ವಟಪೂರ್ಣಿಮಾ ವ್ರತವನ್ನು ಆಚರಿಸಲಾಗುತ್ತದೆ. ವಟಪೂರ್ಣಿಮಾ ಪೂಜಾ ವಿಧಾನ: ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಬೇಕು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ದೇವರ ಮುಂದೆ ದೀಪ ಹಚ್ಚಬೇಕು. ನಂತರ ಸಂಕಲ್ಪ ಮಾಡಬೇಕು. ಆಲದ ಮರದ ಬುಡಕ್ಕೆ ನೀರು ಅರ್ಪಿಸಬೇಕು. ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆ ಅರ್ಪಿಸಬೇಕು. ನಂತರ ಹಸಿ ನೂಲನ್ನು ಮರದ ಸುತ್ತ ಸುತ್ತುತ್ತಾ ಪ್ರದಕ್ಷಿಣೆ ಹಾಕಬೇಕು. 7 ಬಾರಿ ಅಥವಾ 108 ಬಾರಿ ಪ್ರದಕ್ಷಿಣೆ ಹಾಕಬಹುದು. ನಂತರ ಸಾವಿತ್ರಿಯ ಕಥೆಯನ್ನು ಕೇಳಬೇಕು. ಕೊನೆಯಲ್ಲಿ ಆರತಿ ಮಾಡಿ ಪ್ರಾರ್ಥನೆ ಸಲ್ಲಿಸಬೇಕು. ಸತ್ಯನಾರಾಯಣ ಪೂಜೆಯ ಸಂಪೂರ್ಣ ವಿಧಾನ: ಜ್ಯೇಷ್ಠ ಪೌರ್ಣಿಮೆಯಂದು ಸತ್ಯನಾರಾಯಣ ಪೂಜೆಯನ್ನು ಮಾಡುವುದರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ. ಮೊದಲು ಗಣಪತಿ ಪೂಜೆ ಮಾಡಬೇಕು. ನಂತರ ಕಲಶ ಸ್ಥಾಪನೆ ಮಾಡಬೇಕು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ತುಳಸಿ ದಳಗಳಿಂದ ಅರ್ಚನೆ ಮಾಡಬೇಕು. ಪಂಚಾಮೃತ ಅಭಿಷೇಕ ಮಾಡಬಹುದು. ನಂತರ ಸತ್ಯನಾರಾಯಣ ವ್ರತ ಕಥೆಯನ್ನು ಓದಬೇಕು. ನೈವೇದ್ಯವಾಗಿ ಶಿರಾ, ಕೇಸರಿ ಬಾತ್, ಹಣ್ಣುಗಳು ಮತ್ತು ಪಂಚಾಮೃತವನ್ನು ಅರ್ಪಿಸಬೇಕು. ಕೊನೆಯಲ್ಲಿ ಮಂಗಳಾರತಿ ಮಾಡಬೇಕು. ವ್ರತದಲ್ಲಿ ಪಾಲಿಸಬೇಕಾದ ನಿಯಮಗಳು: ಈ ದಿನ ಸಾಧ್ಯವಾದಷ್ಟು ಸಾತ್ವಿಕ ಜೀವನ ನಡೆಸಬೇಕು. ಸುಳ್ಳು ಹೇಳಬಾರದು. ಕೋಪ ಮಾಡಿಕೊಳ್ಳಬಾರದು. ಮಾಂಸಾಹಾರ ಸೇವನೆ ಮಾಡಬಾರದು. ಮದ್ಯಪಾನ ಮಾಡಬಾರದು. ಅಶುದ್ಧ ಮಾತುಗಳನ್ನು ಆಡಬಾರದು. ದೇವರ ನಾಮಸ್ಮರಣೆ ಮಾಡಬೇಕು. ವಿಷ್ಣು ನಾಮಸ್ಮರಣೆ ಪಾರಾಯಣ ಮಾಡುವುದು ಅತ್ಯಂತ ಶುಭಕರ. ಈ ದಿನ ಮಾಡಬೇಕಾದ ದಾನಗಳು: ಅನ್ನದಾನ, ಜಲದಾನ, ವಸ್ತ್ರದಾನ, ಹಣ್ಣುಗಳ ದಾನ, ತಾಂಬೂಲ ದಾನ, ಗೋಸೇವೆ, ಬಡವರಿಗೆ ಆಹಾರ ನೀಡುವುದು. ಈ ಎಲ್ಲ ಕಾರ್ಯಕ್ರಮಗಳು ಅನೇಕ ಪುಣ್ಯ ಫಲಗಳನ್ನು ನೀಡುತ್ತವೆ. ಸ್ನೇಹಿತರೆ, ಜ್ಯೇಷ್ಠ ಪೌರ್ಣಿಮೆಯು ಕೇವಲ ಒಂದು ಹಬ್ಬವಲ್ಲ. ಇದು ಭಕ್ತಿ, ಧರ್ಮ, ನಿಷ್ಠೆ ಮತ್ತು ಕುಟುಂಬದ ಮೌಲ್ಯಗಳನ್ನು ನೆನಪಿಸುವ ಪವಿತ್ರ ದಿನವಾಗಿದೆ. ಸತಿ ಸಾವಿತ್ರಿಯ ಜೀವನ ನಮಗೆ ನಂಬಿಕೆ, ಧೈರ್ಯ ಮತ್ತು ಪಾತಿವ್ರತೆಯ ಶಕ್ತಿಯನ್ನು ತಿಳಿಸುತ್ತದೆ. ಈ ಪವಿತ್ರ ದಿನದಂದು ಭಕ್ತಿಯಿಂದ ಪೂಜೆ ಮಾಡಿ, ದಾನ ಧರ್ಮ ಮಾಡಿ, ದೇವರ ಕೃಪೆಗೆ ಪಾತ್ರರಾಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.